ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥಾಯ ಮಂದಾರ ಪುಷ್ಪ ಬಕುಳ ಪುಷ್ಪ ಸುಪೂಜಿತಾಯ ತಸ್ಮೈ ನ ಕಾಲಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ ಭಸ್ಮಲೇಪಿತ ಶಂಕರ ಹೇ ಗಿರೀಶ ಶೂಲಪಾಣಿ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳಿ ಪರಮೇಶ್ವರ. ವೃಷಭವಾಹನ ಸರ್ಪಭೂಷಣ ವ್ಯಾಘ್ರಚರ್ಮಾಂಬರಧರ ಪರಮಾತ್ಮ. ವೃಷಭವಾಹನ ಸರ್ಪಭೂಷಣ ವ್ಯಾಘ್ರಚರ್ಮಾಂಬರಧರ ಶೂಲಹಸ್ತ ಪಾಲನೇತ್ರ ಶೂಲಹಸ್ತ ಪಾಲನೇತ್ರ ಮೂಜಗವಂದ್ಯ ಮುರಹರ ಮೂಜಗವಂದ್ಯ ಮುರಹರ ಮೂಜಗವಂದ್ಯ ಮುರಹರ ನೀಲಕಂಠ ಚಂದ್ರಮೌಳಿ ಭಸ್ಮಲೇಪಿತ ಶಂಕರ ಹೇ ಗಿರೀಶ ಶೂಲಪಾಣಿ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ. ಮಾತಾಪಿತೃಗೆ ನಮಸ್ಕರಿಸುವೆನು. ಭಕ್ತ ನಿನಗೆ ಮಂಗಳವಾಗಲಿ. ಪರಮಾತ್ಮ, ನಿಮ್ಮ ದರ್ಶನದಿಂದ ನಾನಿಂದು ಪುನೀತನಾದೆ. ನಾನಿಂದು ಹೋಗಿ ಬರಲಪ್ಪನಿಗೆ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ನಂದೀಶ್ವರ. ಆಗಲಿ. ಶರಣನೇ ನಮಿಪೇನಾ ಶಿವ ಓಂಕಾರ ಆರೂಪನೇ ಶರಣನೇ ನಮಿಪೇನಾ ಶಿವ ಓಂಕಾರ
ವಿಭೀಷಣನಿಗೆ? ನಲ್ಲದಿ ನೋಡಿದೆಯಾ? ನಲ್ಲ ದೇವಿ ನೋಡಿದೆಯಾ? ನಲಿದಾಡಿ ನಮಿಸುತ್ತಿರುವುದ ನಲ್ಲ ಹಂಸಿನಿಯು ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ ಆಹಾ, ಆ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ರಾಜಹಂಸನಿಯ ಭಾಗ್ಯವೇ ಭಾಗ್ಯವಲ್ಲವೇ ಸುದೇವ? ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರಕ್ಕೆ ನಾನು ಕೂಡ ಎಂದು ಅಮರದೇವಿಯಾಗಿ ಹೋದೆನು ದೇವ. ಮೆಚ್ಚಿದೆನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಪವೇ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಪವೇ. ಈ ಭಾವನ ನವಚೇತನ ಪ್ರೇಮಾನುರಾಗದ ಸಲ್ಲ
ಮೆಚ್ಚಿದೆನು ಮನಸಾರಿ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಆ ಮತ್ತೆ ನೋಡು, ಕನಕಾದ್ರಿಯ ಇಂದ್ರ ದಿಶಾಭಿಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ 2 ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಹೆಣಿಕೆಯಂತೆ, ಭಯಂಕರದಿಂದ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಿಲುಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನಿಗಳನ್ನು ಮೇಲಕ್ಕೆಸೆಯುತ್ತಿರುವ ನೀರಾನೆಗಳನ್ನು ನೋಡು ದೇವಿ. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಸ್ವಾಮಿ, ಅದಿರಲಿ, ನೀವೇಕೆಂದು ಈ ವೇಷವನ್ನು ಧರಿಸಿಕೊಂಡಿರುವಿರಿ? ಶಕ್ತಿ, ನಿನ್ನ ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ಆಹಾ, ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ಉರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳ ವರಕಾವ್ಯಂ ಶೋಭಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ಪರಮ ಪಾದೋದಯ ಪ್ರಸಾದದಿ ಭಜಿಸಿದೆನು ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಬದಿಸಿದ ನೀನೋರ್ವಳೆ ಶಿವಭಕ್ತೆಯಾದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ, ನೀವಲ್ಲವೇ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ. ನಿಮ್ಮ ನೆಲೆಯನ್ನು ಕಂಡವರಾರು ಪರಮಾತ್ಮ. ನೀನ್ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಿನಗಾಂತೆ ಒಂದು ರೂಪನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪವನ್ನು ನೋಡುವ ಬಗೆ ಆದರೆ ಹೇಗೆ ಸ್ವಾಮಿ? ಹೌದು, ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು. ಭಕ್ತಿಯಿಂದ ಭಜಿಸಿದಾತನಿಗೆ ಕೈಲಾಸವಾಸ ರಾಜೇಶ್ವರಿ. ರಾರಾದೀಪ ಗೌರಿ ಬಾಸುರೆ ಸೌರಿ ಸೋದರಿ. ರಾರಾದೀಪ ಗೌರಿ ಬಾಸುರೆ ಸೌರಿ ಸೋದರಿ. ರಾರಾದೀಪ ಗೌರಿ ಬಾಸುರೆ ಸೌರಿ ಸೋದರಿ. ರಾರಾದೀಪ ಗೌರಿ ಬಾಸುರೆ ಸೌರಿ
ಶಾಂತಿ ಬೀರುವ ಕಣ್ಣು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ ಕಣ್ಣು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ ಸುಸಂಕರಿಯ ವಿಜಯಳೆ ಮಾತಾದೀಪ ಗೌರಿ ಬಾಸುರೆ ಸೌರಿ ಸೋದರಿ ರಾರಾದೀಪ ಗೌರಿ ಬಾಸುರೆ ಸೌರಿ ಸೋದರಿ ಸೌರಿ ಸೋದರಿ ಸೌರಿ ಸೋದರಿ ಶಾಂಭವಿ ಸಪ್ತಾಶ್ವನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ. ಬೆಂಗದರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ವೃಂಗಧರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವೆರಡೂ ಅಲ್ಲದಿದ್ದರೆ ಅವನೇ ಎನ್ನ ಸಹೋದರ ಶೌರಿಯು. ನಿಶ್ಚಯ ಸೌರಿಯ ಸುದರ್ಶನವೆಂದು ರಥದ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕಾ ಜಲದಂತೆ ಹೊಳೆಯುತ್ತಿರುವುದು. ಸ್ವಾಮಿ, ಅವನೆಷ್ಟೇ ಆದರೂ ಈ ಗೌರಿ ಸಹೋದರನಲ್ಲವೇ ದೇವ? ಎಷ್ಟಾದರೂ ಸಹೋದರನನ್ನು ಬಣ್ಣಿಸಲು ನೀನಲ್ಲವೇ ಸೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಮಹಾದೇವನ ಕರುಣಕಾಂತಿಯ ಮಹಾದೇವನ ಮಹಾದೇವನ ಕರುಣಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಗಂಗಾವಳಿಯ ಸೊಬಗಿನ ಸಿರಿಯ ಗಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಕಾಂತಿಯ ಮಹಾದೇವನ ಅಂಗಜಹರನ ಗಂಗಮರೂಪನ ಅಂಗಜಹರನ ಗಂಗಮರೂಪನ ಮಂಗಳ ನೀಡುವ ಲಿಂಗಾಧಾರನ ಮಂಗಳ ನೀಡುವ ಲಿಂಗಾಧಾರನ ಮಹಾದೇವನ ಕರುಣಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಸಹೋದರಿ, ಕಗ್ಗಲ್ಲಿನಂತ ಕಲ್ಲನ್ನು ಪೀಠವೆಂದು ಕೊಳ್ಳಿರಿಸುವೆಯಾ? ನಾನೇನು ಮಾಡಲಿ ಅಣ್ಣ, ನೀನಾದರೋ ಲಕ್ಷ್ಮೀಪತಿ, ಯಾವಾಗಲೂ ಸುಖ ಸಂಪತ್ತಿನಿಂದ ನಿನ್ನ ಮನೆಯಲ್ಲಿ ಭದ್ರವಾಗಿ ಇರುವೆ. ನಾನು ನನ್ನ ಪತಿಯಾದರೋ ಈ ಗುಹೆಯಲ್ಲಿ ಮನ ಬಂದಂತೆ ಬಿಟ್ಟು ತನ್ನ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲೇ ನಿರತರಾಗಿರುವರಲ್ಲ. ಹೇಳು ಸತಿ, ಇನ್ನೇನು ಹೇಳಬೇಕು ಅದನ್ನೆಲ್ಲ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಒಡ ಹುಟ್ಟಿದವರ ಸಂಬಂಧವು ರಕ್ತ ಸಂಬಂಧದಿಂದ ಕೂಡಿರುತ್ತದೆ. ಒಂದು ಸೆರೆ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನೇಕೆ ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ, ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ನಗ್ನವಾದ ಮನೆಯನ್ನು ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ.
ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷಪ್ರಾಯ. ಅಲ್ಲದೆ ಪಂಚಪುರುಷರಿಂದ ನಿರ್ಮಿಸಿದ್ದರು ಅವರು, ಪತಿಯ ಮಂದಿರಕ್ಕಿಂತ ತಂದೆಯ ಮನೆಯ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆಯ ಸೌಭಾಗ್ಯವಲ್ಲವೇ ದೇವ? ಯಾವ ಸೌಭಾಗ್ಯವಾದರೂ ಏನು, ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಮೇಶ್ವರನ್ನು ಕೈ ಹಿಡಿದ ನೀನಲ್ಲವೇ ದೀರ್ಘ ಸುಮಂಗಲಿಯು. ಕೇಳಿದೆಯ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು ನನ್ನ ಭಾಗ್ಯ, ನಮ್ಮಿಬ್ಬರ ಬಾಂಧವ್ಯವೇನು ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲಿಗೆಯ ಮಾತಾಗಿತ್ತು. ಅದಿರಲಿ ಕ್ಷೀರಶಯನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದಾರಾಭ್ಯ, ಬ್ರಹ್ಮದೇವನು ಇಲ್ಲಿಗೆ ಬರಲೇ ಇಲ್ಲ. ಹತ್ತ ನೋಡು ದೇವ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಲು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಪೊರೆನಾಗಭೂಷ ಕೈಲಾಸವಾಸ, ಪೊರೆನಾಗಭೂಷ ಪೊರೆನಾಗಭೂಷ ಕೈಲಾಸವಾಸ, ಪೊರೆನಾಗಭೂಷ ಮುನಿ ಜನ ವಂದಿತ ದೇವ ಮಹೇಶ, ಭಕುತರ ಕಾಯುವ ಕರುಣಾಳು ಈಶ, ಪೊರೆನಾಗಭೂಷ ಕೈಲಾಸವಾಸ, ಪೊರೆನಾಗಭೂಷ ಮುನಿ ಜನ ವಂದಿತ ದೇವ ಮಹೇಶ, ಮುನಿ ಜನ ವಂದಿತ ದೇವ ಮಹೇಶ, ಭಕ್ತರ ಕಾಯುವ ಕರುಣಾಳು ಈಶ, ಭಕ್ತರ ಕಾಯುವ ಕರುಣಾಳು ಈಶ, ಹೇ ಶಂಕರ ಜಗದೀಶ್ವರ, ಹೇ ಶಂಕರ ಜಗದೀಶ್ವರ, ಕರುಣಾಳು ನಾನಮಿಪೆ ಶಿವಶಂಕರ, ಕರುಣಾಳು ನಾನಮಿಪೆ ಶಿವಶಂಕರ, ಪೊರೆನಾಗಭೂಷ ಕೈಲಾಸವಾಸ, ಪೊರೆನಾಗಭೂಷ, ಪೊರೆನಾಗಭೂಷ, ಪೊರೆನಾಗಭೂಷ. ದೇವದೇವನಾದ ಪರಮೇಶ್ವರನಿಗೆ ನನ್ನ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವ, ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ. ಅದು ಅಲ್ಲದೆ ಪರಶಿವನ ಕರುಣೆಯು, ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮವೇ. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಪರಮೇಶ್ವರ, ಕಾರಣವಿಲ್ಲದೆ ಕೈಲಾಸಕ್ಕೆ ಬರುವುದುಂಟೆ. ಭವಾನಿಯ ಕರುಣೆಯನ್ನು, ನಿನ್ನ ಆಶೀರ್ವಾದವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ಪರಮೇಶ್ವರ, ಸುರಲೋಕವು, ಸುರಭೂಮಿಯು ಸುರರಿಲ್ಲದೆ ಗದ್ಗತಿವಾಗಿರುವುದು. ಅದನ್ನು ದಯಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು ಪರಮೇಶ್ವರ. ಬ್ರಹ್ಮನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದಿರುವರು. ಆದ್ದರಿಂದ ಅವರಿಗೆ ನಿಮ್ಮ ಕರುಣವು ಬೇಕಾಗಿರುವುದು ಪರಮಾತ್ಮ. ಕೇಳಿದೆಯಾ ಸತಿ ಭಕ್ತರ ಭಿನ್ನಹವನ್ನು? ಇದೇನು ನನಗೆ ಹೊಸತಲ್ಲ ದೇವ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವಾಗ ಸಂಜೀವಿನಿಯೇ ಮುಂಗಾರಿಗೆ ಸಿಕ್ಕಿ ಎಡವಿದಂತಾಯಿತಷ್ಟೇ. ಹಾಗಲ್ಲ ದೇವಿ,
ಭಕ್ತರು ಅಮೃತ ದೇಹಿಗಳು, ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ನೋಡಿದಿರಾ ಭಕ್ತರೇ ನಿಮಗೆ ಕರಹಿತರಾದ ಮೇಲೆ ನನ್ನನ್ನೇಗೆ ವಿವಾಹ ಮಾಡಿಕೊಂಡಿರಿ? ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ಆದಿಶಕ್ತಿ, ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದಘೋಷವನ್ನು. ಆಹಾ, ಧನ್ಯಳಾದನು ಸ್ವಾಮಿ. ಹೌದು, ಅದಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರಯಾಗ ಪೂಜೆಯನ್ನು ದೇವತೆಗಳು ನೆರೆದಿರುವರು. ನೀವಲ್ಲಿಗೆ ದಯ ಮಾಡಿಸಿ ನಮ್ಮ ಅಗ್ರ ಪೂಜೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆನು. ಹೌದು ಪರಮೇಶ್ವರ, ತಡು ಮಾಡದೆ ಶಿವಶಸ್ತ್ರ ಯಾಗಕ್ಕೆ ದಯಮಾಡಿ ಬರಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು. ಗಂಗಾಧರ ಕರುಣಾ ಸಾಗರ ರಕ್ಷಿಸು ರಕ್ಷಿಸು ಗೌರೀವರ ಪರಮೇಶ್ವರ. ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದೆ ಕಾರಿರುಳು. ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದೆ ಕಾರಿರುಳು. ನನ್ನೀನೋರಿಗೆ ಕೊನೆಯೆಂದು ತಿಳಿಯದೆ ನಿನಗೆ ಈ ದಿನ ಬಂದು ನನ್ನೀನೋರಿಗೆ ಕೊನೆಯೆಂದು ತಿಳಿಯದೆ ನಿನಗೆ ಈ ದಿನ ಬಂದು ತಿಳಿಯದೆ ನಿನಗೆ ಈ ದಿನ ಬಂದು ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ. ಪರಮೇಶ್ವರನೇ ಕರುಣೆ ತೋರಿ ಪರಿಹರಿಸೆಯ ಬೇಗಯ. ತಾಳಲಾರೆ ತಾಳಲಾರೆ ಪರಮೇಶ್ವರ. ನಿನ್ನ ನಂಬಿದನು ನಿನ್ನ ಭಜಿಸಿದನು ನೀನೆ ಗತಿಯನೆಗೆ ತಂದೆ. ಮರಳಿ ನೀ ನನಗೆ ಸೋಡ ಮಾಡಿದ ಸಚ್ಚಿದಾನಂದ ಮೂರ್ತಿಯೇ. ನಿನ್ನ ಹಾಗೆಯನ್ನು ಮೀರಿ ಹೇಳಿರುವುದು ಏಳೆಯ ಜಲದಾದ್ರಿಯೇ. ಏಳೆಯ ಜಲದಾದ್ರಿಯೇ. ಏಳೆಯ ಜಲದಾದ್ರಿಯೇ. ಪರಮೇಶ್ವರ, ಈ ದೀನನಾದ ಚಂದ್ರಮನನ್ನು ಕಾಪಾಡು ಕಾಪಾಡು. ಶಾಂತನಾಗು ಚಂದ್ರಮ್ಮ. ಇನ್ನೆಲ್ಲಿಹುದು ಶಾಂತಿ?
ಚಂದ್ರಮ, ಶಾಂತಿ ಇಲ್ಲವೇ ಈ ಕೈಲಾಸದಲ್ಲಿ? ಕಮ್ಮಾರನ ಕಬ್ಬಿಣದ ಹುರಿಜಾಲೆಯಂತೆ ಉರಿಯುತ್ತಿದ್ದ ನನ್ನ ಉದರಾಗ್ನಿಯು ಪರಮೇಶ್ವರನ ಪಾದ ಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಯಿತೇಕಿ ಪರಿಭವ? ಯಾರಿಂದ ನಡೆಯಿತು? ಪರಮೇಶ್ವರ, ಇದೊಂದು ತಾನಾಗಿಯೇ ಸಂಭವಿಸಿದ ಆ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭಯ ಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜೂಢಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವೆನು ದಕ್ಷ ಶಾಪ ವಿಮೋಚನೆಯನ್ನು. ಧನ್ಯನಾದನು ಧನ್ಯನಾದನು ದಯಾಕರ್ಣ ದಿವ್ಯವಾಣಿಯಿಂದ. ಚಂದ್ರಮ್ಮ, ನಿನ್ನ ಗಗನ ಮಾರ್ಗದಿ ದಿನಚರಿ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಬೆರೆದು ವಿಖ್ಯಾತನಾಗು. ಹಾ, ಏಕಕಾಲದಲ್ಲಿ ತ್ರಿಮೂರ್ತಿಗಳ ದರ್ಶನವನ್ನು ಪಡೆದ ನಾನು ದಕ್ಷ ಶಪಥದಿಂದ ರಹಿತನಾದೆನು. ವಿಷ್ಣು ಬ್ರಹ್ಮದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಆದರೂ ಪಾವನಾದನು ಚಂದ್ರಮನು ತಮ್ಮ ಕರುಣೆಯಿಂದ. ಚಂದ್ರಮ, ಪವಿತ್ರ ದೇವನಾದ ಮಸ್ತಕದ ಹಣೆಯ ಮೇಲೆ ಅಚಂದಾರ್ಕವಾದ ಪದವಿಯನ್ನು ಪಡೆದ ನೀನಲ್ಲವೇ ಭಾಗ್ಯಶಾಲಿ. ಭೂತೇಶ್ವರ, ತಡ ಮಾಡದೆ ಶಸ್ತ್ರಯಾಗಕ್ಕೆ ಬರಬೇಕೆಂದು ಬೇಡಿಕೊಳ್ಳುವೆನು. ಹಾ ಚಂದ್ರಮ, ನಿನಗೂ ಅಲ್ಲಿಗೆ ಕರೆಯುಂಟು.